ಇನ್ನು 2024ರ ವರ್ಷ ಭಾರತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ ವರ್ಷ. ವೈದ್ಯಕೀಯ, ಔದ್ಯೋಗಿಕ, ಬಾಹ್ಯಾಕಾಶ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಮಹತ್ವದ ಮೈಲುಗಳನ್ನು ಭಾರತ ಸಾಧಿಸಿದೆ. ಈ ಮೂಲಕ ಸಾವಿರಾರು ಸ್ಟಾರ್ಟ್ಅಪ್ಗಳಿಗೆ ಅನುವು ಮಾಡಿ ಭವಿಷ್ಯದ ಭಾರತ ಮತ್ತಷ್ಟು ಪ್ರಜ್ವಲಿಸೋದಕ್ಕೆ ಮುನ್ನುಡಿ ಬರೆದಿದೆ. 2024ರಲ್ಲಿ ಭಾರತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರೀ ಸಾಧನೆಗಳನ್ನು ಮಾಡಿದ ವರ್ಷ. ವೈದ್ಯಕೀಯ, ಅಣುವಿಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಸಂವಹನ ಕ್ಷೇತ್ರ, ಇಂಡಸ್ಟ್ರಿ, ಕೋವಿಡ್ ವ್ಯಾಕ್ಸಿನ್ ಹಾಗೂ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವಾರು ಕ್ಷೇತ್ರದಲ್ಲಿ ಹೊಸ ಸಾಧನೆಗಳನ್ನು ಮಾಡಿದ್ದು ನೂತನ ಮೈಲುಗಲ್ಲುಗಳನ್ನು ಸ್ಥಾಪಿಸಿದೆ. ದಾಖಲೆಯ 64,480 ಹೊಸ ಪೇಟೆಂಟ್ಗಳಿಗಾಗಿ ಅರ್ಜಿ ಸಲ್ಲಿಸಿ ವಿಶ್ವದಲ್ಲಿಯೇ ದಾಖಲೆಯ 6ನೇ ಸ್ಥಾನದಲ್ಲಿದೆ. ಈ ಮೂಲಕ ವಿಶ್ವದ 3ನೇ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳ ದೇಶ ಅನ್ನೋ ಹೆಮ್ಮೆಗೆ ಪಾತ್ರವಾಗಿದೆ. ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಮತ್ತು ಬಲ್ಕ್ ಡ್ರಗ್ ಪಾರ್ಕ್ಗಳಂತ ಯೋಜನೆಗಳನ್ನು ಬಳಸಿಕೊಂಡು ಫಾರ್ಮಾಸ್ಯೂಟಿಕಲ್ ಕ್ಷೇತ್ರದಲ್ಲಿ $15 ಬಿಲಿಯನ್ ನಷ್ಟಿದ್ದಂತ ರಫ್ತಿನ ಪ್ರಮಾಣ ಇದೀಗ $28 ಬಿಲಿಯನ್ ಗೆ ಹೆಚ್ಚಳ ಆಗಿದೆ. ಹಾಗೇನೆ ಬಯೋಟೆಕ್ನಾಲಜಿ ಕ್ಷೇತ್ರವು 13 ಪಟ್ಟು ಹೆಚ್ಚಳ ಆಗಿದೆ. ಹಾಗೆ ಮೊಟ್ಟ ಮೊದಲ ದೇಸಿ ಆಂಟಿಬಯೋಟಿಕ್ ನ್ಯಾಫಿಥ್ರೊಮೈಸಿನ್ ಅಭಿವೃದ್ಧಿಪಡಿಸಲಾಗಿದೆ. ಕ್ಯಾನ್ಸರ್ ಪ್ರಕರಣ ಹೆಚ್ಚುತ್ತಾ ಇರೋ ಈ ದಿನಗಳಲ್ಲಿ ಇದರ ಚಿಕಿತ್ಸೆಗಾಗಿ ನೆಕ್ಸ್ಕಾರ್ 19 ಎಂಬ ಚಿಕಿತ್ಸೆಯನ್ನು ಆರಂಭಿಸಲಾಗಿದ್ದು ಮೊದಲ ಬಾರಿಗೆ ದೇಶೀಯವಾಗಿ CAR-T ಎಂಬ ಸೆಲ್ ಥೆರಪಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಮತ್ತೊಂದು ಮಹತ್ವಪೂರ್ಣ ಬೆಳವಣಿಗೆ ಅಂದ್ರೆ ಭಾರತ 30 ವರ್ಷಗಳ ನಂತರ ಭಾರತದಲ್ಲೇ ಪೆನ್ಸಿಲಿನ್ G ಅನ್ನ ಉತ್ಪಾದಿಸೋದಕ್ಕೆ ಆರಂಭಿಸಿ ಫಾರ್ಮಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ಭಾರತ ರಕ್ಷಣಾ ಕ್ಷೇತ್ರದಲ್ಲೂ ಗಣನೀಯ ಸಾಧನೆ ಮಾಡಿದ್ದು ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನ 1.27 ಲಕ್ಷ ಕೋಟಿಗೆ ಹೆಚ್ಚಿಸಲಾಗಿದೆ. ಈ ಮೂಲಕ 30 ಪಟ್ಟು ಭಾರತದ ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಭಾರತದ ರಕ್ಷಣಾ ಸಂಸ್ಥೆ DRDO ಮಿಷನ್ ದಿವ್ಯಾಸ್ತ್ರ ಯೋಜನೆಯಡಿ ಅಗ್ನಿ 5 ಕ್ಷಿಪಣಿಯನ್ನ ಯಶಸ್ವಿಯಾಗಿ ಉಡ್ಡಯನ ಮಾಡುವ ಮೂಲಕ ವಿಶ್ವದ ಕೆಲ ರಾಷ್ಟ್ರಗಳ ಪಟ್ಟಿಗೆ ಸೇರಿದೆ. ನ್ಯೂಕ್ಲಿಯರ್ ಎನರ್ಜಿ ಕ್ಷೇತ್ರದಲ್ಲಿ ವಿನೂತನ ಮೈಲಿಗಲ್ಲು. 2014ರಲ್ಲಿ 4,780ರಷ್ಟಿದ್ದ ಅಣು ವಿದ್ಯುತ್ ಉತ್ಪಾದನೆ 2024ರಲ್ಲಿ 8,180 ಮೆಗಾವ್ಯಾಟ್ಗೆ ತಲುಪಿದೆ. ಇದನ್ನ 2031-32ರ ವೇಳೆಗೆ 22,480 ಮೆಗಾವ್ಯಾಟ್ಗೆ ಹೆಚ್ಚಿಸೋದಕ್ಕೆ ಯೋಜನೆಯನ್ನ ರೂಪಿಸಲಾಗಿದೆ. ತಮಿಳುನಾಡಿನ ಕಲ್ಪಕಂನಲ್ಲಿರುವಂತಹ ಅಣುಸ್ಥಾವರದಲ್ಲಿ 2ನೇ ಹಂತದ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಆರಂಭಿಸಲಾಗಿದೆ. ಕೇಂದ್ರದ ಬಜೆಟ್ನಲ್ಲಿ ಈ ಸ್ಮಾಲ್ ರಿಯಾಕ್ಟರ್ಗಳ ಸ್ಥಾಪನೆಯನ್ನ ಘೋಷಿಸಲಾಗಿದೆ. देश के पहले और मेड इन इंडिया फास्ट ब्रीडर रिएक्टर ने बिजली उत्पादन के लिए ऐतिहासिक पड़ाव पार किया है. ಬಯೋಟೆಕ್ನಾಲಜಿ ಮತ್ತು ಜೆನೆಟಿಕ್ಸ್ ಕ್ಷೇತ್ರದಲ್ಲಿ ಮುನ್ನಡೆ. ಜೆನೆಟಿಕ್ಸ್ ಸಂಶೋಧನಾ ಕ್ಷೇತ್ರದಲ್ಲಿ 10,000 ಜಿನೋಮ್ಗಳನ್ನ ಸೀಕ್ವೆನ್ಸಿಂಗ್ ಮಾಡುವ ಮೂಲಕ ಜೆನೋಮ್ ಇಂಡಿಯಾ ಯೋಜನೆಯಲ್ಲಿ ಮಹತ್ವದ ಸಾಧನೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಬಯೋ E3 ಯೋಜನೆಗೆ ಅನುಮತಿಯನ್ನ ನೀಡುವ ಮೂಲಕ ಬಯೋ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಗಣನೀಯ ಬೆಳವಣಿಗೆ ಮತ್ತು ಆರ್ಥಿಕ ಚೇತರಿಕೆಗೆ ಮುನ್ನುಡಿ ಬರೆದಿದೆ. ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆಯ ಶಿಖರ. ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2033ರ ವೇಳೆಗೆ $44 ಬಿಲಿಯನ್ ಆರ್ಥಿಕತೆ ಹೊಂದುವ ಟಾರ್ಗೆಟ್ ಅನ್ನ ಹಾಕಿಕೊಳ್ಳುವ ಮೂಲಕ ಹೊಸ ಗುರಿಯನ್ನ ಹೊಂದಿದೆ. ಶುಕ್ರಯಾನ ಮತ್ತು ಚಂದ್ರಯಾನ 4 ಗಗನಯಾನ ಯೋಜನೆ, ಖಾಸಗಿ ಬಾಹ್ಯಾಕಾಶ ಯೋಜನೆ, ತಮಿಳುನಾಡಿನಲ್ಲಿ 2ನೇ ಸ್ಪೇಸ್ ಪೋರ್ಟ್, ಇಸ್ರೋದ ಮಹತ್ವಪೂರ್ಣ ಸಾಧನೆಗಳು. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅಪೂರ್ವ ಸಾಧನೆ. ಕೇಂದ್ರ ಮದ್ರಾಸ್ IITಯ ಸಹಯೋಗದೊಂದಿಗೆ ಮದ್ರಾಸ್ IITಯ ಕ್ಯಾಂಪಸ್ನಲ್ಲಿ ಹೈಪರ್ ಲೂಪ್ ಟೆಸ್ಟ್ ಟ್ರ್ಯಾಕ್ ಅನ್ನು ಅಳವಡಿಸಿದೆ. ಭಾರತ ಮೂಲಸೌಕರ್ಯಗಳ ಅಭಿವೃದ್ಧಿ ಮತ್ತು ಆಧುನೀಕರಣಕ್ಕೆ ಒತ್ತು ನೀಡುವ ಮೂಲಕ GNSS ಅಂದ್ರೆ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಪೈಲಟ್ ಯೋಜನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಮಹತ್ವಪೂರ್ಣ ಹೆಜ್ಜೆಯಾಗಿದೆ. ಭಾರತ 2024ರಲ್ಲಿ ಕೃತಕ ಬುದ್ಧಿಮತ್ತೆಯಲ್ಲಿ ಭಾರತ್ ಝೆನ್ ಯೋಜನೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಯೋಜನೆಗಳ ಮೂಲಕ ಮಹತ್ವಪೂರ್ಣ ಹೆಜ್ಜೆಗಳನ್ನ ಇಟ್ಟಿದೆ. ಹೀಗೆ ಭಾರತ ಕಳೆದ ಕೆಲ ವರ್ಷಗಳಲ್ಲಿ ಹಿಂದೆಂದೂ ಕಾಣದಂತ ಮತ್ತು ಹಲವಾರು ಹೊಸತನಗಳಿಂದ ಕೂಡಿದ ಸಾಧನೆಗಳನ್ನ ಮಾಡಿದೆ. ಹಾಗೇನೆ ಹಲವಾರು ಮಹತ್ವಪೂರ್ಣ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.